ಹರೇ ಕೃಷ್ಣ. ಆತ್ಮೀಯರೆಲ್ಲರಿಗೂ ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಆಧ್ಯಾತ್ಮ ಧರ್ಮ ಅಂದರೆ ಬರೀ ಗರುಡ ಪುರಾಣ 3 ವೇದಗಳನ್ನು ಬಿಟ್ಟು ಬರೀ 4ನೇ ವೇದವಾದ ಅಥರ್ವ ವೇದವನ್ನು ಹಿಡ್ಕೊಂಡು ಅದರಲ್ಲಿರೋ ಒಳ್ಳೆಯದನ್ನೂ ಬಿಟ್ಟು ಅಗತ್ಯ ಇಲ್ಲದನ್ನು ತಂದು ಬೀಡು ಬಿಟ್ಟವರಿಗೆ ಕಾಲ ಇದು ಅನಿಸುತ್ತೆ. ಆತ್ಮೀಯರೇ, ಏನೋ ಸ್ವಲ್ಪ ನಿಮ್ಮ ಜೊತೆ ಮಾತಾಡಬೇಕು, ನಂತರನೇ ಇರುವ ಕೆಲವರು ಇದ್ದೀರಿ ನೀವು. ಹಾಗಾಗಿ ಇವತ್ತೇನೋ ನಿಮ್ಮ ಜೊತೆ ಮಾತಾಡಬೇಕು ಅನಿಸಿತ್ತು. ಏನಾದರೂ ಹೆಚ್ಚು ಕಮ್ಮಿ ಹೇಳಿದರೆ ಕ್ಷಮಿಸಬೇಕು. ಜಾಸ್ತಿ ಅಂತ ತಿಳ್ಕೊಂಡಿಲ್ಲ ನಾನು. ತಿಳಿದದನ್ನು ಏನೂ ಗೊತ್ತಿಲ್ಲದವರಿಗೆ ತಿಳಿಸುವ ಒಂದು ಎಲ್ಲವೂ ಲಾಭಕ್ಕಾಗಿ ಮಾಡಿಕೊಳ್ಳೋರು ಜಾಸ್ತಿ. ಹಾಗೆ ನಾವು ಏನು ಮಾಡೋಕ್ಕೋದ್ರು ಅದರಲ್ಲಿ ನಮ್ಮ ಲಾಭಕ್ಕಾಗಿ ಅಂದ್ಕೊಳ್ಳೋರೇ ಜಾಸ್ತಿ. ಆದರೆ ಇದು ನನ್ನ ಪ್ಯಾಷನ್ ಮತ್ತು ನನ್ನ ಡ್ಯೂಟಿ ಅಂತ ತಿಳ್ಕೊಂಡಿದ್ದೇನೆ. ನನ್ನಿಂದ ಹೇಗೆ ಸಮಾಜಕ್ಕೆ ಉಪಯೋಗವಾಗಬಹುದು, ಬೇರೆ ರೀತಿಯ ಶಕ್ತಿ ಇಲ್ಲದಿದ್ದರೂ ಏನೋ ಗೊತ್ತಿದ್ದನ್ನು ಹೇಳಿ ಈ ಥರ ಒಂದು ಉಪಕಾರವೋ ಸಹಾಯವೋ ಮಾಡೋಣ ಅಂತ ಇದ್ದೀನಿ. ಯಾರಿಗೆ ಇಷ್ಟವಾಗುತ್ತೋ ಯಾರಿಗೋ ಬೇಕೋ ಗೊತ್ತಿಲ್ಲ. ನಾವು ತೀರ್ಥಯಾತ್ರೆಗೆ ಹೋಗುವಾಗ ಹಲವಾರು ಅನುಭವಗಳು ಉಂಟಾಗುತ್ತದೆ. ಅದರಲ್ಲಿ ಕೆಲವರು ನಮಗೆ ಸಿಗ್ತಾರೆ, ಏನೋ ಮಾತುಕತೆ ಆಗುತ್ತೆ, ಅವರಲ್ಲಿ ಏನೋ ಒಂದು ಬಾಂಡಿಂಗ್ ಬರುತ್ತೆ. ಆದರೆ ಅದನ್ನೇ ಇಟ್ಕೊಂಡು ಕೂತ್ಕೊಳ್ಬಾರ್ದು, ಮುಂದಕ್ಕೆ ಹೋಗ್ತಾ ಇರಬೇಕು. ಆಧ್ಯಾತ್ಮ ಮಾರ್ಗ ಅಂದರೆ ಅದೇ, ಯಾರನ್ನೂ ಜಾಸ್ತಿ ಹಚ್ಕೊಂಡಿರಬಾರ್ದು ಅಂತ. ದೇವರ ಬಗ್ಗೆನೇ ಇನ್ನೂ ಜಾಸ್ತಿ ಭಕ್ತಿ ಪ್ರೀತಿ ಇರಬೇಕು ಅಂತ. ಅದೇ ಕೆಲವು ಜಾಗದಲ್ಲಿ ಕೆಲವರು ಸಿಕ್ಕಿದ್ರು, ಇದರಲ್ಲಿ ಫೋಟೋದಲ್ಲಿ ನೀವು ನೋಡಿರ್ಬೋದು. ಇವರು ಬರಸಾನದಲ್ಲಿ ಪೂಜೆ ಮಾಡ್ತಾ ಇದ್ರಂತೆ. ಮೊದಲು ರಾಧೆಯ ಪೂಜೆ ಹೆಂಗಸರೇ ಮಾಡಬೇಕಂತೆ ಅಲ್ಲಿ. ಮತ್ತೊಬ್ಬರು ಎಷ್ಟೋ ದೂರದಿಂದ ರಾಧೆಯನ್ನು ನೋಡಲು ಬಂದಿದ್ದರು. ಇವರನ್ನ ನೋಡಿದರೆ ವಾಪಸ್ ನಾನು ಒಂಥರ ಇಮೋಷನ್ ಆಗಿಬಿಡ್ತೇನೆ. ಏನು ಬೇಡ ಅಂದರೂ ದೇವರು ಏನೋ ಬೆಕ್ಕನ್ನಾದರೂ ಗಂಟಾಕಿ ಬಿಡ್ತಾನಂತೆ. ಹಂಗೆ ಆಗಿದೆ ನಮ್ಮ ಪರಿಸ್ಥಿತಿ. ಆಧ್ಯಾತ್ಮಿಕ ಮಾರ್ಗ ಅಂತ ಹೇಳ್ತಾ ಇರ್ತೇವೆ, ವಾಪಸ್ಸು ಮೋಹ ಮಾಯೆಗೆ ಒಳಗಾಗ್ತೇವೆ. ರಾಧೆ ರಾಧೆ. ಹಾಗೆ ಇವರು ಓಂಕಾರೇಶ್ವರ ದೇವಸ್ಥಾನದಲ್ಲಿ ಸಿಕ್ಕಿದ್ರು. ಅವರು ನರ್ಮದಾ ಪ್ರದಕ್ಷಿಣೆ ಮಾಡ್ತಾಯಿದ್ರಂತೆ. 3 ತಿಂಗಳು ಅಲ್ಲೇ ಇದ್ರಂತೆ. ಇವರನ್ನು ನೋಡಿ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಕಂಟಿನ್ಯೂಸ್ ಆಗಿ, ನಿಲ್ಲಿಸೋಕ್ಕೆ ಆಗಲಿಲ್ಲ. ಯಾಕೆ ಅಳ್ತಾ ಇದ್ದಿ ಅಂತೇಳಿ ಅವರು ಅಳೋಕ್ಕೆ ಸ್ಟಾರ್ಟ್ ಮಾಡಿದರು. ಅದರಲ್ಲಿ ಒಬ್ಬರು ಮಾತ್ರ ಗಟ್ಟಿಗಿತ್ತಿ, ಸ್ವಲ್ಪ ಕಮ್ಮಿ ಹತ್ತದ್ದು. ಇಬ್ಬರು ಗಳಗಳ ಅಂತ ಹತ್ತಿದ್ದು, ಯಾರು ಅಂತ ಗೊತ್ತಿಲ್ಲ, ಏನೂ ಪರಿಚಯ ಇಲ್ಲ. ಈ ಥರ ಎಲ್ಲ ಅನುಭವ ಆಗ್ತಾ ಇರುತ್ತೆ. ಅದು ನೆನಪಾದರೂ ನಮಗೆ ಒಂಥರ ಫೀಲಿಂಗ್ ಬರುತ್ತೆ. ಈ ಅನುಭವಗಳೆಲ್ಲ ಆಗ್ತಾ ಇರುತ್ತೆ. ಆದರೆ ಅಲ್ಲೇ ಇರಬಾರ್ದು, ನಾವು ಮುಂದಕ್ಕೆ ಹೋಗ್ತಾ ಇರಬೇಕು. ಅದನ್ನು ಹೇಳೋಕ್ಕೆ ನಾನು ಈ ವಿಡಿಯೋ ಮಾಡಿದ್ದು. ಭಕ್ತಿ ಮಾರ್ಗ ಅಂದರೆ ಬರೀ ಭಕ್ತಿ ಇರಲಿ, ಇಮೋಷನ್ಗೆ ಒಳಗಾಗಬೇಡಿ ಅಂತ. ಥ್ಯಾಂಕ್ ಯು. ಹರೇ ಕೃಷ್ಣ. ರಾಧೆ ರಾಧೆ.